ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸುಶೀಸ್ ಕಿಚನ್. ಇವತ್ತು ನನ್ನ ಕಿಚನಲ್ಲಿ ಅವರೆಕಾಳು ಸೀಸನ್ ಅಲ್ವಾ, ಅವರೆಕಾಳಿಂದ ಹುಳಿ ಸಾರು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಎಲ್ಲ ಕಾಳು ಮಾಡೋದು ಇದೇ ಥರನೇ. ಅವರೆಕಾಳಲ್ಲಿ ಬರೀ ನಮ್ಮ ಮನೆಯಲ್ಲಿ ಬರೀ ಅವರೆಕಾಳು, ಬದನೆಕಾಯಿ, ಆಲೂಗಡ್ಡೆ ಏನು ಯೂಸ್ ಮಾಡಲ್ಲ, ಬರೀ ಅವರೆಕಾಳು ಹಾಕಿ ಮಾಡ್ತಾರೆ. ಇವತ್ತು ಅದನ್ನು ಹೇಗೆ ಮಾಡೋದು. ನಾನು ಕುಕ್ಕರಲ್ಲಿ ನೀರು ಇಟ್ಕೊಂಡಿದ್ದೀನಿ. ಸ್ಟವ್ ಆನ್ ಮಾಡ್ಕೊಂಡು, ಇನ್ನೂ ಆನ್ ಮಾಡಿಲ್ಲ. ಇವಾಗ ಕಾಳು ಮಾಡ್ಕೊತೀನಿ. ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಏನು ಬೇಡ, ಸ್ವಲ್ಪ ಒಂದು ಟೊಮೆಟೊ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕೋಬೇಕು. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಟರ್ಮರಿಕ್ ಹಾಕಬೇಕು. ಸ್ವಲ್ಪ ಸಾಲ್ಟ್, ಜಾಸ್ತಿ ಬೇಡ, ಅದು ಕಾಳಿಗೆಲ್ಲ ತುಂಬ ಹಿಡ್ಕೊಂಡ್ಬಿಡುತ್ತೆ. ಆಯಿತಾ, ಇಷ್ಟು ಹಾಕ್ಬಿಟ್ಟು 2 ವಿಷಲ್ ಕೂಗಿಸ್ಕೋಬೇಕು. ಆಯಿತಾ, ನೋಡಿ ಕುಕ್ಕರ್ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ 2 ವಿಷಲ್. ಆಯಿತಾ, ನಿನ್ನೆ ನನ್ನ ಹಾಡಿ ಸಾಂಗಿಗೆ ತುಂಬ ಎಲ್ಲ ರೆಸ್ಪಾನ್ಸ್ ಮಾಡಿದ್ದೀರಾ, ತುಂಬ ಜನ ನೋಡಿದ್ದೀರಾ. ಎಲ್ಲರಿಗೂ ಥ್ಯಾಂಕ್ಸ್. ನನ್ನ ಸಾಂಗ್ನ ಕೇಳಿ ಕಮೆಂಟ್ ಮಾಡಿ, ಇನ್ನೂ ಕಮೆಂಟ್ ಮಾಡಿ, ನನಗೆ ತುಂಬ ಖುಷಿ ಆಗುತ್ತೆ. ನಾನು ಇವತ್ತು ಅದ್ರದ್ದು ಕಂಟಿನ್ಯೂಟಿ ಆಡ್ತೀನಿ ಸಾಂಗ್. ಎಲ್ಲ ನೋಡಿದ್ದೆ, ತುಂಬ ಖುಷಿ ಆಯಿತು. ವ್ಯೂಸ್ ಚೆನ್ನಾಗಿ ಬಂದಿದೆ. ಇನ್ನೂ ಚೆನ್ನಾಗಿ ಕೊಡಿ, ವ್ಯೂಸ್ ಚೆನ್ನಾಗಿ ಕೊಡಿ. ಇನ್ನೂ ತುಂಬ ಜನ ನೋಡಿ. ನಾನು ಮನೆಯಲ್ಲಿ ಆಡೋ ಸಿಂಗರು ನೋಡಿ. ಆಯಿತಾ, ಆಡ್ತೀನಿ ಇವತ್ತು. ನೋಡಿ, ಸಾರು ರುಬ್ಬಕ್ಕೆ ನಾನು ಇಷ್ಟು ಇಂಗ್ರೀಡಿಯೆಂಟ್ಸ್ನ ಇಟ್ಕೊಂಡಿದ್ದೀನಿ. ತೆಂಗಿನಕಾಯಿ, 1 ಟೊಮೆಟೊ, ಸಾಂಬಾರು ಪೌಡ್ರು, ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡ್ಕೊಳ್ಳೋಕ್ಕೆ, ಹುಳಿ ಬಿಡೋಕ್ಕೆ, ಮತ್ತು ಕೊತ್ತಂಬರಿ ಸೊಪ್ಪು. ಇಷ್ಟೇ ಇದಕ್ಕೆ ಬೇಕಾಗಿರೋದು. ಆಮೇಲೆ ಒಗ್ಗರಣೆ ಹಾಕ್ಕೊಳ್ಳೋದು. ನೋಡಿ, ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಇದನ್ನು ಮೂರನ್ನು ಇವಾಗ ನಾನು ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡಿಕೊಂಡು ಅದನ್ನೇ ಆವಾಗಲೇ ತೋರಿಸಿದ್ದ ಇದರಲ್ಲಿ ಎಲ್ಲನೂ ಮಿಕ್ಸ್ ಮಾಡಿ ರುಬ್ಕೊಂಡು ಆಮೇಲೆ ತೋರಿಸ್ತೀನಿ. ನೋಡಿ, ಇದನ್ನೆಲ್ಲ ಇವಾಗ ರುಬ್ಕೊಳ್ಳೋಕ್ಕೆ ಜಾರ್ಗೆ ಹಾಕ್ತೀನಿ. ಸ್ವಲ್ಪ ಜೀರಿಗೆ ಕೂಡ ಹಾಕೊಂಡಿದ್ದೀನಿ ನಾನು. ಮತ್ತು ಹಸಿಯಾಗಿ ಜೀರಿಗೆ ಕೂಡ ಸ್ವಲ್ಪ ಎತ್ಕೊಂಡಿದ್ದೀನಿ. ನೋಡಿ, ತೆಂಗಿನಕಾಯಿ, ಟೊಮೆಟೊ, ಜೀರಿಗೆ, ಮತ್ತು ಖಾರಕ್ಕೆ ಸಾಂಬಾರು ಪೌಡರ್. ಇದು ಹುಣಸೆ ಹುಳಿ. ನಾನು ಇದಕ್ಕೆ ಹಾಕೊಂಡ್ಬಿಡ್ತೀನಿ. ಜಾಸ್ತಿ ಆಗ್ಬೋದು, ಸ್ವಲ್ಪ ಕಮ್ಮಿ ಹಾಕ್ತೀನಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸಿ ರುಬ್ಕೊಂಡು ಬರ್ತೀನಿ. ನೋಡಿ, ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಇದನ್ನು ಓಪನ್ ಮಾಡಿ ನೋಡಿ, ಕಾಳೆಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಇದ್ರಲ್ಲಿ ಮಿಕ್ಸ್ ಮಾಡ್ತೀನಿ. ಇದು ಸಾಲ್ಟ್ ಎಲ್ಲ ನೋಡಿಬಿಟ್ಟು ಒಂದು ವಿಷಲ್ಲು ಅಷ್ಟೇ ಸಾಕು. ನಂತರ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಸೇರಿಸ್ಕೊಂಡು 1 ವಿಷಲ್ ಕೂಗಿಸ್ಕೊಂಡು ಒಗ್ಗರಣೆ ಕೊಟ್ಕೊಡಿ. ಈಗ ನಾನು 1 ವಿಷಲ್ ಕೂಗಿಸ್ಕೊತೀನಿ. ಕೂಗಿಸ್ಕೊಂಡು ಆಮೇಲೆ ಒಗ್ಗರಣೆ ಕೊಟ್ಟು ತೋರಿಸ್ತೀನಿ. ನಿನ್ನೆ ಆಡಿ ಸಾಂಗಿನ ಕಂಟಿನ್ಯೂ ಇವಾಗ ನಾನು ಮಾಡ್ತೀನಿ. ನಡುಗಲಿ ಭುವಿ ಬಿರಿಯಲಿ, ನೀನೇ ಬಾಳ ಜೀವ, ಉರಿಯಲಿ ಕಿಡಿಸಿಡಿಯಲಿ, ಏಕೆ ತಾಪ ಭಾವ, ಒಲವಿಂದು ತುಂಬಿ ಬಂದು ಮೈ ತುಂಬ ಮಿಂಚಿದೆ, ಒಡನಾಡಿ ಪ್ರೀತಿ ನೀಡು ಈ ನಿನ್ನ ಪ್ರೇಮಿಗೆ, ಈ ಭೀತಿ ಇನ್ನೇಕೆ, ಈ ದೂರವೇಕೆ, ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೇಮ ಶಾಶ್ವತ, ಗಿರಿ ಗಗನವೇ
ನದಿ ಸಾಗರ ಕೆರಳಲಿ ನಮ್ಮ ಪ್ರೇಮ ಶಾಶ್ವತ ಜಗವೇನೇ ಹೇಳಲಿ ನಮ್ಮ ಪ್ರೀತಿ ಶಾಶ್ವತ ಯುಗ ಯುಗಗಳ ಸಾಗಲಿ ನಮ್ಮ ಪ್ರೀತಿ ಶಾಶ್ವತ ಭಯವ ಬಿಡು ನೀನು ನಿನಗಾಗಿ ಓಡೋಡಿ ಬಂದೆ ಸುಖದ ಮಧು ನೀನು ಬದುಕಲ್ಲಿ ತಂಗಾಳಿ ತಂದೆ ಅಮರ ಈ ಪ್ರೇಮ ಬರಲಾರದೆಂದೆಂದು ಸಾವು ದಹಿಸು ಈ ಮೌನ ಮನದಲ್ಲಿ ಏಕಿಂತ ನೋವು ಈ ಪ್ರಾಣವೇ ಹೋಗಲಿ ಈ ಲೋಕವೇ ನೂಕಲಿ ಇನ್ನೆಂದು ಸಂಗಾತಿ ನೀನೇ ಯುಗ ಯುಗಗಳ ಸಾಗಲಿ ನಮ್ಮ ಪ್ರೇಮ ಶಾಶ್ವತ ಗಿರಿ ಗಗನವೇ ಬೀಳಲಿ ನಮ್ಮ ಪ್ರೀತಿ ಶಾಶ್ವತ ನದಿ ಸಾಗರ ಕೆರಳಲಿ ನಮ್ಮ ಪ್ರೇಮ ಶಾಶ್ವತ ಜಗವೇನೇ ಹೇಳಲಿ ನಮ್ಮ ಪ್ರೀತಿ ಶಾಶ್ವತ ಯುಗ ಯುಗಗಳ ಸಾಗಲಿ ನಮ್ಮ ಪ್ರೇಮ ಶಾಶ್ವತ ಥ್ಯಾಂಕ್ ಯು ನೋಡಿ ಕಮೆಂಟ್ಸ್ ಮಾಡಿ ಆಯಿತಾ ಸಾರು 2 ವಿಷಲ್ ಬಂದು 1 ವಿಷಲ್ ಇಲ್ಲ 2 ವಿಷಲೇ ಬಂದುಬಿಡ್ತು ಆಫ್ ಮಾಡಿ ಇಟ್ಕೊಂಡಿದ್ದೀನಿ ಅಕಸ್ಮಾತ್ ಕಾಳು ಏನಾದ್ರು ಬೆಂದಿಲ್ಲ ಅಂದಾಗ ನೀವು 2 ವಿಷಲ್ ಕೂಡ ಬರ್ಸ್ಬೋದು ಖಾರ ಹಾಕಿದ್ಮೇಲೆ ಅಷ್ಟೇ 2 ವಿಷಲ್ ಬರ್ಸ್ಕೊಡಿ ಆಮೇಲೆ ನಂತರ ಖಾರ ಎಲ್ಲ ಹಾಕಿ ಲಾಕ್ ಮಾಡಿದ್ಮೇಲೆ 2 ವಿಷಲ್ ಬರ್ಸ್ಕೊಡಿ ಆಮೇಲೆ ಸಾರಿಗೆಲ್ಲ ಈ ಥರ ನಮ್ಮಮ್ಮ ಮಾಡ್ತಾರೆ ಜಜ್ಜಿ ಹಾಕೋದು ಈರುಳ್ಳಿ ಜಜ್ಜಿ ಹಾಕಿದ್ರೆ ಚೆನ್ನಾಗಿರುತ್ತೆ ಸಾರು ಓಪನ್ ಮಾಡ್ಕೊಂಡು ನೋಡಿ ಸ್ವಲ್ಪ ಕೆಸರು ಬಿಡಬೇಕು ಸಾರು ರೆಡಿಯಾಗಿದೆ ಡಿಶ್ ಔಟ್ ಮಾಡಿ ತೋರಿಸ್ತೀನಿ ನೋಡಿ ನಮ್ಮನೆ ಸ್ಟೈಲಲ್ಲಿ ಅವರೆಕಾಳು ಸಾರು ರೆಡಿಯಾಗಿದೆ ಹುಳಿ ಸಾರು ರೆಡಿಯಾಗಿದೆ ನೋಡಿ ನೀವು ಮಾಡಿ ನೋಡಿ ಆಯಿತಾ ಥ್ಯಾಂಕ್ ಯು